ನಮ್ಮ ತೂಕದ ನಿರ್ವಹಣೆಗೆ ವೇಟ್ ಮ್ಯಾನೇಜ್ಮೆಂಟ್ಗೆ ಪಿತ್ತದ ಬ್ಯಾಲೆನ್ಸ್ ತುಂಬಾ ಮುಖ್ಯ. ಆ ಪಿತ್ತದಲ್ಲಿ ಏರ್ಪೇರ್ ಆದಾಗಲೇ ನಮ್ಮಲ್ಲಿ ಕೆಲವರಲ್ಲಿ ವೇಟ್ ಗೇನ್ ಆಗುತ್ತೆ, ಕೆಲವರಲ್ಲಿ ವೇಟ್ ಲಾಸ್ ಆಗುತ್ತೆ. ಸೊ ಆ ಪಿತ್ತವನ್ನ ಬ್ಯಾಲೆನ್ಸ್ ಅಲ್ಲಿ ಇಟ್ಕೊಳ್ಳೋಕೆ ಒಂದು ಸರಳವಾದ ಒಂದು ಅಭ್ಯಾಸವನ್ನ ನೀವು ರೂಢಿಸ್ಕೊಳ್ಬಹುದು. ಪಿತ್ತ ಅಂದ್ರೆ ಎರಡು ತತ್ವಗಳಿಂದ ಆಗುತ್ತೆ, ಅಗ್ನಿ ತತ್ವ ಮತ್ತೆ ಜಲತತ್ವ. ನಮ್ಮ ದೇಹದಲ್ಲೂ ಕೂಡ ಆ ಎರಡು ನಾಡಿಗಳಿದೆ. ನಮ್ಮ ಬಲಗಡೆ ಏನಿದೆ ಅದನ್ನ ಸೂರ್ಯ ನಾಡಿ ಅಂತ ಕರಿತೇವೆ, ಎಡಗಡೆ ಏನಿದೆ ಚಂದ್ರ ನಾಡಿ, ಪಿಂಗಾಲ ನಾಡಿ, ಈಡ ನಾಡಿ. ಸೊ ಸೂರ್ಯ ನಾಡಿ ನಮ್ಮಲ್ಲಿ ಅಗ್ನಿ ತತ್ವವನ್ನ ತರುತ್ತೆ, ಚಂದ್ರ ನಾಡಿ ಈಡ ನಾಡಿ ನಮ್ಮಲ್ಲಿ ಜಲತತ್ವವನ್ನ ರಸತತ್ವವನ್ನ ತರುತ್ತೆ. ಕೆಲವೊಬ್ಬರಲ್ಲಿ ಏನಾಗಿರುತ್ತೆ, ಈ ಅಗ್ನಿ ತತ್ವ ಜಾಸ್ತಿ ಆಗಿರುತ್ತೆ, ರಸತತ್ವ ವೀಕ್ ಆಗಿರುತ್ತೆ. ಇನ್ನು ಕೆಲವೊಬ್ಬರಲ್ಲಿ ಅಗ್ನಿ ದುರ್ಬಲವಾಗಿರುತ್ತೆ, ರಸ ಜಾಸ್ತಿ ಆಗಿರುತ್ತೆ. ಈ ಎರಡೂ ಬ್ಯಾಲೆನ್ಸ್ ಅಲ್ಲಿ ಇರಬೇಕು. ಒಂದು ಅಕ್ಕಿಯನ್ನ ಬೇಯಿಸಿ ಅನ್ನ ಮಾಡಬೇಕು ಅಂತಂದ್ರೆ ಅಲ್ಲಿ ಅಗ್ನಿನೂ ಸರಿಯಾಗಿರ್ಬೇಕು, ನೀರು ಸರಿಯಾಗಿರ್ಬೇಕು. ಆ ರೀತಿ ನಮ್ಮ ದೇಹ, ನಿಮ್ಮ ದೇಹದ ನಿರ್ಮಾಣ ಚೆನ್ನಾಗಿ ಆಗಬೇಕು ಅಂದ್ರೆ ಪಿತ್ತದ ಬ್ಯಾಲೆನ್ಸ್ ತುಂಬಾ ಮುಖ್ಯ. ಸೊ ನಿಮ್ಮಲ್ಲಿ ಯಾವ ಎನರ್ಜಿ ವೀಕ್ ಇದೆ, ಯಾವುದು ಸ್ಟ್ರಾಂಗ್ ಇದೆ ಅಬ್ಸರ್ವ್ ಮಾಡಿ. ನಿಮ್ಮಲ್ಲಿ ಅಗ್ನಿ ಜಾಸ್ತಿ ಇದೆಯಾ, ರಸ ಕಡಿಮೆ ಇದೆಯಾ, ಅವಾಗ ನೀವು ಲೆಫ್ಟ್ ನಾಸ್ಟ್ರಿಯಲ್ ಬ್ರೀತಿಂಗ್ ಅನ್ನ ಮಾಡಿ. ಚಂದ್ರ ಭೇದನ ಪ್ರಾಣಾಯಾಮ ಅಂದ್ರೆ ಎಡಗಡೆಯಿಂದ ಉಸಿರನ್ನ ತಗೊಳ್ಳೋದು, ಬಲಗಡೆಯಿಂದ ಬಿಡೋದು, ಎಡಗಡೆಯಿಂದ ಉಸಿರನ್ನ ತಗೊಳ್ಳೋದು, ಬಲಗಡೆಯಿಂದ ಬಿಡೋದು. ಲೆಫ್ಟ್ ನಾಸ್ಟ್ರಿಯಲ್ ಬ್ರೀತಿಂಗ್ ಇದು ಏನ್ ಮಾಡುತ್ತೆ, ನಿಮ್ಮ ದೇಹದಲ್ಲಿ ರಸವನ್ನ ಹೆಚ್ಚಿಸುತ್ತೆ. ಅದೇ ನಿಮ್ಮಲ್ಲಿ ಅಗ್ನಿ ದುರ್ಬಲವಾಗಿದೆ, ಅಗ್ನಿ ಇಲ್ಲ, ಚೆನ್ನಾಗಿ ಹಸಿವೆ ಆಗಲ್ಲ, ತಿಂದಿದ್ದು ಡೈಜೆಸ್ಟ್ ಆಗಲ್ಲ, ಅಗ್ನಿ ವೀಕ್ ಇದೆ, ಆವಾಗ ಸೂರ್ಯ ಭೇದನ ಪ್ರಾಣಾಯಾಮ ಅಂದ್ರೆ ಬಲಗಡೆಯಿಂದ ಉಸಿರನ್ನ ತಗೊಳ್ಳೋದು, ಎಡಗಡೆಗೆ ಬಿಡೋದು. ಇನ್ಹೇಲ್ ಫ್ರಮ್ ದ ರೈಟ್, ಎಕ್ಸೇಲ್ ಫ್ರಮ್ ದ ಲೆಫ್ಟ್. ಬಲಗಡೆಯಿಂದ ತಗೊಳ್ಳೋದು, ಎಡಗಡೆಯಿಂದ ಬಿಡೋದು. ಇಲ್ಲ ನನಗೆ ಕನ್ಫ್ಯೂಸ್ ಇದೆ, ಒಂದ್ಸಲ ಹಂಗಿರುತ್ತೆ, ಒಂದ್ಸಲ ಹಿಂಗಿರುತ್ತೆ. ಈ ವಾತ ಪ್ರಕೃತಿಯವರಲ್ಲಿ ಈ ತರ ಆಗ್ತಾ ಇರುತ್ತೆ. ಸೊ ಅವರಲ್ಲಿ ಕೋಲ್ಡ್ ಸಿಂಪ್ಟಮ್ಸ್ ಇರುತ್ತೆ, ಹೀಟ್ ಸಿಂಪ್ಟಮ್ಸ್ ಇರುತ್ತೆ. ಅವಾಗ ಏನ್ ಮಾಡ್ಬೇಕು, ಅಲ್ಟರ್ನೇಟ್ ನಾಸ್ಟ್ರಲ್ ಬ್ರೀತಿಂಗ್. ಎಡಗಡೆಯಿಂದ ತಗೊಳ್ಳೋದು, ಬಲಗಡೆಯಿಂದ ಬಿಡೋದು, ಬಲಗಡೆಯಿಂದ ತಗೊಳ್ಳೋದು, ಎಡಗಡೆಯಿಂದ ಬಿಡೋದು. ಇದು ನಿಮ್ಮ ಎರಡೂ ತತ್ವಗಳನ್ನ ಬ್ಯಾಲೆನ್ಸ್ ಮಾಡುತ್ತೆ. ಸೊ ನಿಮಗೆ ಚಂದ್ರ ಭೇದನ ಬೇಕಾ, ಸೂರ್ಯ ಭೇದನ ಬೇಕಾ, ಅಥವಾ ನಿಮಗೆ ಎರಡು ಅಲ್ಟರ್ನೇಟ್ ನಾಸ್ಟ್ರಿಲ್ ಬ್ರೀತಿಂಗ್ ಸೂಟ್ ಆಗುತ್ತಾ ಅಂತ ಸ್ವಲ್ಪ ಅಬ್ಸರ್ವ್ ಮಾಡಿ, ಅದನ್ನ ಅಭ್ಯಾಸ ಮಾಡ್ಕೊಳ್ಳಿಕ್ ಶುರು ಮಾಡಿ. ನಿಮ್ಮಲ್ಲಿ ಪಿತ್ತದ ಬ್ಯಾಲೆನ್ಸ್ ಬರುತ್ತೆ. ಸೊ ಖಾಲಿ ಹೊಟ್ಟೆಯಲ್ಲಿ ಬೆಳಿಗ್ಗೆ ನೀವು ಮಾಡಿದ್ರಿ ಅಂತಂದ್ರೆ ತುಂಬಾ ಅದ್ಭುತವಾದ ನಿಮಗೆ ರಿಸಲ್ಟ್ ಅನ್ನ ಇದು ಕೊಡುತ್ತೆ. ಅಳವಡಿಸ್ಕೊಳ್ಳಿ.